ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ, ಸಂಸ್ಕಾರದ ಬೆಳಕಿಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ವಯಸ್ಸಾಯ್ತು ಅಂತಂದ್ರೆ ಮಂಡಿ ನೋವು, ನಡೆಯಕ್ಕಾಗಲ್ಲ, ಸುಸ್ತು ಅಂತ ಹೇಳ್ತಾರೆ. ತಮಾಷೆ ಅಂತಂದ್ರೆ ನಮ್ಮ ತಾಯಿಗೆ ನಾನೇ ಆಂಜಿಯೋಗ್ರಾಮ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ. ಆದ್ರೆ ನಮ್ಮ ಯಜಮಾನ್ರು ಆರ್ಥೋಪೆಡಿಕ್ ಸರ್ಜನ್. ಯಾರಾದ್ರೂ ಮನೆಗೆ ಬಂದ್ರೆ, ಅಯ್ಯೋ ನನ್ನ ಮಗಳು ಅಷ್ಟು ವರ್ಷದಿಂದ ಇಷ್ಟು ಮಾತ್ರೆ ಕೊಡ್ತಾ ಇದ್ದಾಳೆ, ನನ್ನ ಎದೆ ನೋವೇ ಹೋಗಿಲ್ಲ, ನನ್ನ ಅಳಿಯ ಒಂದು ಮಾತ್ರೆ ಕೊಟ್ರೆ ಮಂಡಿ ನೋವು ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಆದರೆ ಎಷ್ಟೋ ಜನರಿಗೆ ಮಂಡಿ ನೋವಿಗೆ ಮಾತ್ರೆ ಕೊಟ್ರೆ ಹೋಗೋದಿಲ್ಲ. ಹಾಗಾಗಿ ಮಂಡಿ ನೋವು ಅಂದ್ರೆ ಏನು, ಮಂಡಿ ನೋವು ಯಾಕೆ ಬರುತ್ತೆ, ಮಂಡಿ ನೋವನ್ನ ಬರದ ಹಾಗೆ ಹೇಗಿರೋದು, ಮಂಡಿ ನೋವು ಬಂದ್ರೆ ಕೊನೆಗೆ ಏನು ಮಾಡಕ್ಕಾಗದೇ ಇದ್ದಾಗ ಆಪರೇಷನ್ಗೆ ಯಾಕೆ ಹೋಗೋದು ಅಂತ ತಿಳಿಸ್ಕೊಡಕ್ಕೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ವಿನಯ್ ಕುಮಾರಸ್ವಾಮಿ. ವಿನಯ್ ಕುಮಾರಸ್ವಾಮಿ ಎಷ್ಟು ಒಳ್ಳೆ ಹಸ್ತಗುಣದವರು ಅಂತಂದ್ರೆ, ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಓದಿದ್ದಲ್ಲದೆ ವಿಕ್ಟೋರಿಯಾನಲ್ಲಿ ಕೆಲಸ ಮಾಡಿ ಈಗ ಅವರು 1,000ಕ್ಕಿಂತ ಹೆಚ್ಚು ನೀ ಸರ್ಜರಿಗಳನ್ನ ಮಾಡಿದ್ದಾರೆ. ಅದು ಸ್ಪೋರ್ಟ್ಸ್ ಸರ್ಜರಿಯಲ್ಲಿ ಸ್ಪೆಷಲ್ ಟ್ರೈನಿಂಗ್ ತಗೊಂಡು ಇಂಗ್ಲೆಂಡಿಂದ ಬಂದು ಈಗ ಅದರಲ್ಲೂ ಕೂಡ ಅವರು ಭಾಗವಹಿಸ್ತಾ ಇದ್ದಾರೆ. ಅದು ಮ್ಯಾರಥಾನ್ ಓಡೋರು ಮತ್ತೆ ಟೆನ್ನಿಸ್ದು ಯಾರಿಗೆ ಇಂಜುರಿ ಆದರೆ ಅವ್ರಿಗೆ ಚಿಕಿತ್ಸೆ ಕೊಡೋದ್ರಲ್ಲಿ ಎತ್ತಿದ ಕೈ ನಮ್ಮ ಡಾಕ್ಟರ್ ವಿನಯ್ ಅವರು. ನಮಸ್ಕಾರ ವಿನಯ್ ಅವರೇ. ನಮಸ್ಕಾರ ಮೇಡಮ್. ಆ, ತುಂಬಾ ಸಂತೋಷ ನೀವು ಬಂದಿದ್ದು. ವೀಕ್ಷಕರಿಗೆ ಇಂಥ ಯಂಗ್ ಅಂಡ್ ಸ್ಮಾರ್ಟ್ ಆರ್ಥೋಪೆಡಿಕ್ ಸರ್ಜನ್ ಅಂಥದ್ರಲ್ಲೂ ಅತ್ಯಂತ ಉತ್ತಮವಾದಂಥ ಕೈಗುಣ ಇರುವಂಥವ್ರ ಬಗ್ಗೆ ನಿಮ್ಮಿಂದ ಕೇಳಿದ್ರೆ ಅವ್ರಿಗೆ ಸಂತೋಷ ಆಗುತ್ತೆ. ಈ ಮಂಡಿ ನೋವು ಅಂತಾರಲ್ಲ, ಏನಿದು ಮಂಡಿ ನೋವು, ಯಾಕೆ ಇಷ್ಟು ಜನ, ಇದು ಮಹಿಳೆಯರಿಗೆ ಬರುತ್ತಾ ಅಥವಾ ಗಂಡಸರಿಗೂ ಬರುತ್ತಾ, ಏನು ಅಂತ ತಿಳಿಸಿ. ಈ ಮಂಡಿ ನೋವು ಅನ್ನೋದು ಮನುಷ್ಯರಿಗೆ ಜಾಸ್ತಿ ಬರೋದು. ಹೆಂಗಸರು ಗಂಡಸರು ಹಾಗಿರ್ಲಿ. ಈಗ ಸುಮಾರು ಜನರ ಮನೇಲಿ ಪೆಟ್ಸ್ ಇರತ್ತೆ, ಹೌದು. ನಾಯಿಗಳಿರತ್ತೆ, ಬೆಕ್ಕುಗಳಿರತ್ತೆ. ಸೊ ಹೌದು. ನಾವು ಮನುಷ್ಯರು ಏನ್ ಮಾಡಿದ್ವಿ, ಇವಾಲ್ಯೂಷನ್ ಅಂತ ಹೇಳ್ತೀವಿ. ನಾವು ಹ್ಮ್. ಇವಾಲ್ವ್ ಆಗ್ತಾ ಆಗ್ತಾ ಎರಡ್ ಕಾಲ್ ಮೇಲೆ ನಡೆಯಕ್ ಶುರು ಮಾಡಿದ್ವಿ. ಹೌದು. ನಾವು ಎರಡ್ ಕಾಲ್ ಮೇಲೆ ನಡೆಯಕ್ ಶುರು ಮಾಡಿದ್ದಕ್ಕೆ ನಮ್ ಕೈಗಳು ಫ್ರೀ ಆಯ್ತು. ನಮ್ ಹೌದು. ಕೈಗಳು ಫ್ರೀ ಆಗಿದ್ದಕ್ಕೆ ನಾವು ಈ ಜಗತ್ತನ್ನೇ ಕೆಲಸ. ಕ್ರಿಯೇಟ್ ಮಾಡಿದ್ದೀವಿ. ಓಕೆ. ಹೌದು, ಟೂಲ್ಸ್ ಮಾಡಿದ್ವಿ, ಇದನ್ನ ಮ್ಯಾನಿಪುಲೇಷನ್ಗೆ ಯೂಸ್ ಮಾಡಿದ್ವಿ. ನಮ್ ಈ ಇರೋ ಜಗತ್ತು ನಾವು ಯಾಕೆ ಮಾಡ್ಕೊಂಡಿದೀವಿ ಅಥವಾ ಹೇಗ್ ಮಾಡ್ಕೊಂಡಿದೀವಿ ಅಂದ್ರೆ ನಮ್ ಕೈಗಳು ಫ್ರೀ ಆಗಿರೋದಕ್ಕೆ. ಹೌದು. ಅದರ ಸೈಡ್ ಎಫೆಕ್ಟ್ ಏನಾಗತ್ತೆ ಅಂದ್ರೆ, ಹ್ಮ್. 40 ವರ್ಷ, 50 ವರ್ಷ, 60 ವರ್ಷದಿಂದ ಆ ಹ್ಮ್. ತಲೆಯ ವೇಟು, ಎರಡು ಕೈನ ವೇಟು, ಬಾಡಿ ವೇಟು ಆ ಕೊನೆ ಎರಡು ಮಂಡಿಗಳ ಮೇಲೆ ಹ್ಮ್. ಬೀಳತ್ತೆ. ಹ್ಮ್. ಪ್ರಾಣಿಗಳಲ್ಲಿ ಆ ವೇಟು ಡಿವೈಡೆಡ್ ಬೈ 4 ಆಗತ್ತೆ. ಅವ್ರ ಓಕೆ. 4 ಕಾಲ್ ಮೇಲೆ ನಡೆಯುತ್ತೆ. ಸೊ ಓಕೆ. ಅವ್ರ 4ನೇ ಒಂದು ಭಾಗ ವೇಟ್ ಬೀಳತ್ತೆ. ಹೌದು. ನಮ್ಮಲ್ಲಿ ಹಾಫ್ ದ ವೇಟ್ ತಗೊಳತ್ತೆ ಹೌದು. ಒಂದೊಂದು ಮಂಡಿನೂ ಕೂಡ. ಅದರಿಂದ ಹ್ಮ್. ಈ ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೀವಿ, ಸೊಂಟದಲ್ಲಾಗೋ ಸ್ಲಿಪ್ ಡಿಸ್ಕ್, ಆಮೇಲೆ ಮಂಡಿ ಆರ್ಥರೈಟಿಸ್ ನಮ್ಮ ಹಾ. ಹಾ. ಹ್ಯೂಮನ್ಸ್ಗೆ ಜಾಸ್ತಿ ಆಗುವಂತ ಸಮಸ್ಯೆ. ಹಾ. ಸೊ ಇಟ್ ಈಸ್ ಅ ಸೈಡ್ ಎಫೆಕ್ಟ್ ಆಫ್ ಬೀಯಿಂಗ್ ಹ್ಯೂಮನ್ ಹಾ. ಅಂಡ್ ಇಟ್ ಈಸ್ ಅ ಸೈಡ್ ಎಫೆಕ್ಟ್ ಆಫ್ ಎವಲ್ಯೂಷನ್. ಸೊ ಈ ಮಂಡಿ ನೋವು ಎವಲ್ಯೂಷನ್. ಕಾಯಿಲೆ ಅಲ್ಲ. ಹ್ಮ್. ಇದು ಒಂದು ವಯಸ್ಸಾದ್ಮೇಲೆ ಯಾರಿಗ್ ಬೇಕಾದ್ರೂ ಬರ್ಬೋದು. ನಮ್ಗೆ ಬರ್ಬೋದು. ಹಾ. ಕೂದಲು ಬೆಳ್ಳಗಾಗತ್ತಲ್ಲ, ಕೂದಲು ಹಾ. ಬೆಳ್ಳಗಾಗೋದನ್ನ ನಾವು ಹಾ. ಕಾಯಿಲೆ ಹಾ. ಅಂತ ಹೇಳೋದಿಲ್ಲ. ಅದೇ ಹೇಳಕ್ಕಾಗಲ್ಲ. ತರ ಹೌದು. ಮಂಡಿ ನೋವು ಬರೋದು ಕೂಡ ಕಾಯಿಲೆ ಅಲ್ಲ. ಆ ಹೌದು. ಹೇಗೆ ವಯಸ್ಸಾದ್ಮೇಲೆ ಕೂದಲು ಬೆಳ್ಳಗಾಗತ್ತೋ ಹಂಗೆ ಮಂಡಿಗೆ ವಯಸ್ಸಾಗ್ತಾ ಆಗ್ತಾ ಮಂಡಿ ಸ್ವಲ್ಪ 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 ಸವಿಯಕ್ ಶುರು ಆಗತ್ತೆ. ಅದು ಹ್ಮ್. ಕೆಲವ್ರಿಗೆ ಬೇಗ ಆಗತ್ತೆ, ಅದು ಕೆಲವ್ರಿಗೆ ಹೌದು. ಸ್ವಲ್ಪ ನಿಧಾನಕ್ಕೆ ಆಗ್ಬೋದು. ಸೊ ಹೌದು. ಈ ಸವಿಯೋದು ಅನ್ನೋದು ಕಾಯಿಲೆ ಅಲ್ಲ, ವಯಸ್ಸಾಗ್ತಾ ಹಾ. ಆಗ್ತಾ ಎಲ್ಲರಿಗೂ ಆಗತ್ತೆ. ಹಾ. ಅದರಿಂದ ಮಂಡಿ ನೋವು ಬರುತ್ತೆ. ಇದು ಅನುವಂಶಿಕವಾಗಿ ಬರುತ್ತಾ ಅಥವಾ ಅವರ ತಪ್ಪು ಬದುಕಿನ ಶೈಲಿಯಿಂದ ಬರುತ್ತಾ, ಅಥವಾ ಇದು ಯಾರಿಗೆ ಬೇಕಾದ್ರೂ ಬರ್ಬೋದಾ, ಅಥವಾ ಕ್ಯಾಲ್ಸಿಯಮು ಮತ್ತೆ ಇದ್ರದ್ದು ಡೆಫಿಷಿಯನ್ಸಿಯಿಂದ ಆಸ್ಟಿಯೋಪೊರೋಸಿಸ್ ಆಗಿ ಬರುತ್ತಾ, ಯಾವ ಕಾರಣ ಏನು ಇದಕ್ಕೆ? ಹೆರಿಡಿಟರಿ ಅಂತ ಹೇಳ್ತೀವಿ ನಾವು. ಹ್ಮ್. ಹೇಗೆ ಕಾಣಿಸ್ತಿದೀವಿ ಅಂತ ಅಲ್ಲಿಂದ ಹಿಡ್ಕೊಂಡು ನಾವು ಯಾವ ಹ್ಮ್. ರೀತಿ ಮಾತಾಡ್ತೀವಿ, ಎಷ್ಟು ಎತ್ತರ ಬೆಳಿತೀವಿ, ನಮ್ಗೆ ಯಾವ ಕಾಯಿಲೆ ಬರುತ್ತೆ, ಅಲ್ಲಿ ತನಕನೂ ಹ್ಮ್. ಎಲ್ಲದಕ್ಕೂ ಜೆನೆಟಿಕ್ಸ್ದು ಒಂದು ರೋಲ್ ಇದ್ದೇ ಇರತ್ತೆ. ಭಾಗ ಇರುತ್ತೆ. ಹೌದು. ಸೊ ಹ್ಮ್. ಆರ್ಥರೈಟಿಸ್ ಕೂಡ, ಈಗ ಆರ್ಥರೈಟಿಸ್ ಅಂತ ಹೇಳಿದ್ರೆ 100 ತರ ಆರ್ಥರೈಟಿಸ್ ಇದೆ. ನಾವು ಹ್ಮ್. ಸಾಮಾನ್ಯವಾಗಿ ಮಾತಾಡೋದು ಆರ್ಥರೈಟಿಸ್ ಅಂದ್ರೆ ಆಸ್ಟಿಯೋ ಆರ್ಥರೈಟಿಸ್, ಅಂದ್ರೆ ಓಕೆ. ವಯಸ್ಸಾಗ್ತಾ ಸವಿಯೋದು. ಹ್ಮ್. ಹೌದು. ಬೇರೆ ತರ ಆರ್ಥರೈಟಿಸ್ ಗಳು ಇದೆ, ಅವು ಕಾಯಿಲೆಗಳು. ರುಮಟಾಯ್ಡ್ ಆರ್ಥರೈಟಿಸ್ ಅಂತ, ಸಂಧಿವಾತ ಅಂತ ಹೇಳ್ತೀವಿ. ಹಾ. ಗೌಟಿ ಹೌದು. ಆರ್ಥರೈಟಿಸ್ ಅಂತ ಹೇಳ್ತೀವಿ, ಯೂರಿಕ್ ಆಸಿಡ್ ಜಾಸ್ತಿ ಆಗಿ ಬರೋದು. ಹ್ಮ್. ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅವೆಲ್ಲ ಕಾಯಿಲೆಗಳು. ಹೌದು. ಅದು ಆನುವಂಶಿಕವಾಗಿ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ.
ಹಾ ಹಾ ಎಸ್ಪೆಷಲಿ ಲೇಡೀಸ್ಗೆ ಇದು 8:1 ರೇಷಿಯೋನಲ್ಲಿ ಆಟೋ ಇಮ್ಯೂನ್ ಡಿಸೀಸಸ್ ಬರಬಹುದು. ಸೊ ಹಾ ಈ ತರ ಕಾಯಿಲೆ ಅನ್ನೋ ಆರ್ಥರೈಟಿಸ್ಗಳು ಜಾಸ್ತಿ ಬರೋ ಚಾನ್ಸಸ್ ಆನುವಂಶಿಕವಾಗಿರುತ್ತೆ. ಬಟ್ ಹಾ ಆಸ್ಟಿಯೋ ಆರ್ಥರೈಟಿಸ್ಗೆ ಆ ತರ ಜೆನೆಟಿಕ್ ಬೇಸಿಸ್ ಇಲ್ಲ. ಹಾ ಆ, ಓಕೆ. ಈಗ ಸುಮಾರು ಜನ ನಮ್ಮಲ್ಲಿ ವೇಟ್ ಜಾಸ್ತಿ ಆಗ್ತೀವಿ ವಯಸ್ಸಾಗ್ತಾ ಆಗ್ತಾ, ಒಂದು ಹ್ಮ್ 30, 35, 40 ದಾಟ್ತಾ ಆ ಹ್ಮ್ ವೇಟು ಒಬೆಸಿಟಿ ಕಡೆ ಹೋಗುತ್ತೆ, ಬಂತು ಓವರ್ ಅಂದ್ರೆ ವೇಟ್ ಇಂದ. ಬಂದ್ಬಿಡುತ್ತೆ. ಹ್ಮ್. ಹೌದು. ಸೊ ವೇಟ್ ಹೌದು. ಜಾಸ್ತಿ ಆ ಮಂಡಿಗಳ ಮೇಲೆ ಬೀಳ್ತಾ ಬೀಳ್ತಾ ಆ ಮಂಡಿ ಸವಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾರು ಜಾಸ್ತಿ ಆಕ್ಟಿವ್ ಆಗಿರ್ತಾರೋ ಅಂತವ್ರಿಗೆ ಮಂಡಿ ಸವಿಯೋ ಚಾನ್ಸಸ್ ಕಡಿಮೆ ಇರುತ್ತೆ. ಮಂಡಿ ಒಳಗೆ ಹೌದು. ಒಂದು ಪದರ ಇರುತ್ತೆ, ಅದನ್ನ ಕಾರ್ಟಿಲೇಜ್ ಅಂತ ಹೇಳ್ತೀವಿ. ಆ ಹಾ. ಕಾರ್ಟಿಲೇಜು ನಾವು ಅದ್ರ ಮೇಲೆ ಪ್ರೆಷರ್ ಜಾಸ್ತಿ ಹಾಕಿದಷ್ಟು ಜಾಸ್ತಿ ಹ್ಮ್ ದಪ್ಪ ಆಗತ್ತೆ, ಜಾಸ್ತಿ ದಿನ ಹ್ಮ್ ಬಾಳಿಕೆ ಬರುತ್ತೆ. ಹ್ಮ್ ನಾವು ಅದನ್ನ ಕಡಿಮೆ ಬಳಸಿದಷ್ಟು, ಎಕ್ಸಸೈಸ್ ಹ್ಮ್ ಮಾಡದೆ ಹೋಗೋದು, ಹ್ಮ್ ಒಂದೇ ಕಡೆ ನಿಂತಿರೋದು, ಫಾರ್ ಎಕ್ಸಾಂಪಲ್ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು, ಟೀಚರ್ಸ್ ಹ್ಮ್ ಆಗಿರ್ಬೋದು, ಸರ್ಜನ್ಸ್ ಹ್ಮ್ ಆಗಿರ್ಬೋದು, ಅದು ಕಾರ್ಟಿಲೇಜ್ಗೆ ಒಳ್ಳೇದಲ್ಲ. ಹ್ಮ್ ಅವಾಗ ಅವಾಗ ಕಾರ್ಟಿಲೇಜ್ ಮೇಲೆ ಲೋಡ್ ಹಾಕೋದು, ಓಡೋದು, ಹ್ಮ್ ಎಕ್ಸಸೈಸ್ ಹ್ಮ್ ಮಾಡೋದು, ಅದು ಹ್ಮ್ ಕಾರ್ಟಿಲೇಜ್ಗೆ ತುಂಬಾ ಒಳ್ಳೇದು. ಸೊ ಹ್ಮ್ ಎಕ್ಸಸೈಸ್ ಮಾಡಿದ್ರೆ ಆ ಕಾರ್ಟಿಲೇಜ್ ಜಾಸ್ತಿ ಬಾಳಿಕೆ ಬರುತ್ತೆ. ಎಕ್ಸಸೈಸ್ ಓಕೆ. ಮಾಡ್ಲಿಲ್ಲ, ತೂಕ ಜಾಸ್ತಿ ಮಾಡ್ಕೊಂಡ್ರೆ ಈ ಮಂಡಿ ಬೇಗ ಸವ್ದೋಗುತ್ತೆ. ಸರಿ ಸರಿ ಸರಿ. ನಿಮ್ಮ ಮಾತು ಕೇಳಿ ನನಗೆ ಸಮಾಧಾನ ಆಯಿತು. ಯಾಕಂದ್ರೆ ನಮ್ಮ ತಾಯಿಗೆ ಆಸ್ಟಿಯೋ ಆರ್ಥರೈಟಿಸು ಸಿವಿಯರು ವ್ಯಾಡ್ಲಿಂಗ್ ಗೇಟ್ ಇತ್ತು. ಅದು 55 ವರ್ಷಕ್ಕೆ 60ಕ್ಕೆ ಬಂದ್ಬಿಟ್ಟಿತ್ತು. ನನಗೀಗ 75, ಎಲ್ಲಿ ನನಗೂ ಬರುತ್ತೋ ನಿಮ್ಮ ಮಾತು ಕೇಳೋಣ ಅಂತ ಕಾಯ್ತಾ ಇದ್ದೆ. ಸದ್ಯಕ್ಕೆ ನನಗೆ ಬರೋದಿಲ್ಲ ಅಂತಂದು ಬಂದಿಲ್ಲ. ಸಂತೋಷ. ಆದರೆ ಒಂದಂತಂದ್ರೆ ಈ ಆಸ್ಟಿಯೋ ಆರ್ಥರೈಟಿಸ್ ಇದ್ದವರು ಹೀಗೆ ಹೀಗೆ ಬಾತುಕೋಳಿ ಥರ ನಡೀತಾರಲ್ಲ, ಯಾಕೆ ಅದು? ಅದನ್ನ ವ್ಯಾರಸ್ ಥ್ರಸ್ಟ್ ಗೇಟ್ ಅಂತ ಹೇಳ್ತೀವಿ. ಹಾ ಈಗ ನಾವು ಒಂದು ಮಂಡಿದು ಚಿತ್ರ ನೋಡಿದ್ರೆ ಹಾ. ಅದರಲ್ಲಿ ಮಂಡಿದು ಒಳಗಡೆ ಭಾಗ ಇರುತ್ತೆ, ಹೊರಗಡೆ ಭಾಗ ಹ್ಮ್ ಇರುತ್ತೆ. ಹ್ಮ್. ನ್ಯಾಚುರಲ್ ಆಗಿ ಒಳಗಡೆ ಭಾಗದಿಂದ 60% ವೇಟ್ ಹೋಗುತ್ತೆ, ಹೊರಗಡೆ ಹಾ. ಭಾಗದಿಂದ ಬರೀ 40% ವೇಟ್ ಹೋಗುತ್ತೆ. ಸೊ ಓಕೆ. ಅದು 50 ವರ್ಷ 60 ವರ್ಷದಿಂದ ಅರವತ್ ಹ್ಮ್ ಪರ್ಸೆಂಟ್ ವೇಟ್ ತಗೊಂಡು ಒಳಗಡೆ ಹ್ಮ್ ಭಾಗ ಬೇಗ ಸೌದೋಗತ್ತೆ, ಜಾಸ್ತಿ ಸೌದೋಗತ್ತೆ. ಹ್ಮ್. ಅದರಿಂದ ಕಾಲುಗಳು ಈ ತರ ಡೊಂಕ್ ಆಗ್ತಾ ಬರುತ್ತೆ. ಅದನ್ನ ಓಕೆ. ವ್ಯಾರಸ್ ಗೇಟ್ ಅಂತ ಹೇಳ್ತೀವಿ, ಅಥವಾ ಹ್ಮ್. ಬಿಲ್ಲಿನ ತರ ಆಗತ್ತೆ. ಹಾ ಬೋ ಹಾ. ಬೋನಿ ಅಂತ ಬೋ ಹೇಳ್ತೀವಿ. ಲೆಗ್ಸ್, ಬೋ ಲೆಗ್ಸ್. ಹೌದು ಹಾ. ಹೌದು, ಬೋ ಹ್ಮ್ ಲೆಗ್ಸ್ ಅಥವಾ ಹ್ಮ್ ಬೋನಿ ಅಂತ ಹೇಳ್ತೀವಿ. ಅಂದ್ರೆ ಹ್ಮ್. ಬಿಲ್ಲಿನ ತರ ಬೆಂಡ್ ಆಗತ್ತೆ. ಅದು ಓಕೆ. ಯಾಕೆ ಅಂದ್ರೆ ಒಳಗಡೆ ಭಾಗ ಜಾಸ್ತಿ ಸವಿಯತ್ತೆ, ಒಳಗಡೆ ಭಾಗ ಬೇಗ ಸವಿಯತ್ತೆ. ಯಾಕಂದ್ರೆ ಮೊದ್ಲಿಂದಾನು ಅದೇ ತುಂಬಾ ವೇಟ್ ತಗೋತಾ ಇದೆ. ಹಾ. ಈ ಒಳಗಡೆ ಭಾಗ ಸವಿತಾ ಸವಿತಾ ಪೇಷಂಟ್ಸ್ದು ಕಾಲು ಆ ತರ ಡೊಂಕ ಆಗತ್ತೆ. ಅದರಿಂದ ಹ್ಮ್. ಅವರು ಈ ಡಕ್ ಗಳ ತರ ನಡೀತಾರೆ. ನಡೀತಾರೆ. ಅದು ಮೊದಲನೇ ಸ್ಟೇಜ್ ಅಲ್ಲಿ ಒಳಗಡೆ ಭಾಗ ಮಾತ್ರ ಸವಿಯತ್ತೆ, ಅವಾಗ ಆ ತರ ಸೊಟ್ಟ ಆಗತ್ತೆ. ಅಲ್ಲಿ ಹ್ಮ್ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡ್ಲಿಲ್ಲ ಅಂದ್ರೆ ಬಾಕಿ ಹ್ಮ್. ಹೊರಗಡೆ ಭಾಗನೂ ಸೌದೋಗ್ಬಿಡುತ್ತೆ. ಮಂಡಿ ಹಾ ಚಿಪ್ಪು ಅಂತ ಹೇಳ್ತೀವಿ, ಮಂಡಿ ಮುಂದೆ ಒಂದು ಚಿಕ್ಕ ಮೂಳೆ ಇರುತ್ತೆ, ಅದು ಕೂಡ ಹಾ. ಸೌದ್ ಹೋಗ್ಬಿಡುತ್ತೆ. ಹಾಗಾದ್ರೆ ಈ ಮಂಡಿ ನೋವು ಬಂದವರು, ಈ ಆಸ್ಟಿಯೋ ಆರ್ಥರೈಟಿಸ್ ಆದವರು ಬರದ ಹಾಗೆ ಯಾವ ವ್ಯಾಯಾಮ ಮಾಡಬೇಕು, ಬಂದ ಮೇಲೆ ಯಾವ ವ್ಯಾಯಾಮ ಮಾಡಬೇಕು ಅಂತ ತಿಳಿಸಿ. ಈಗ ಮಾಮೂಲಾಗಿ ಯುವಕರು, ಯಂಗ್ಸ್ಟರ್ಸ್ಗೆ ಇದು ಬರೋದಿಲ್ಲ. ಹ್ಮ್ ಸೊ ಹ್ಮ್ ಅಂಥವ್ರು, ಅವ್ರಿಗೆ ಮಂಡಿ ಹ್ಮ್ ಆರ್ಥೈಟಿಸ್ ಆಗ್ಬಾರ್ದು ಅಥವಾ ಮಂಡಿ ಬೇಗ ಸವಿಬಾರ್ದು ಅಂದ್ರೆ ಒಂದು ಹ್ಮ್. ಆಕ್ಟಿವ್ ಲೈಫ್ ಸ್ಟೈಲ್ ಫಾಲೋ ಮಾಡಬೇಕು. ಹಾ. ಆಕ್ಟಿವ್ ಲೈಫ್ ಸ್ಟೈಲ್ ಅಂದ್ರೆ ಯಾವ್ದಾದ್ರು ಒಂದ್ ರೀತಿ ಎಕ್ಸಸೈಸ್ ಮಾಡಬೇಕು. ನನ್ನ ನನ್ನ ಹತ್ರ ಹಾಗೆ, ನಿಮ್ಮ ಸುಮಾರು ಹಾಗೆ. ಜನ. ಹಾ, ಹೌದು. ನಿಮ್ ಹಾಗೆ. ಓಕೆ. ಸೊ ನನ್ನ ಹತ್ರ ಸುಮಾರು ಜನ ಪೇಷಂಟ್ಸ್ ಬರ್ತಾರೆ. ಪೇಷಂಟ್ಗಳು ಹ್ಮ್. ಹೇಳ್ತಾರೆ, ಡಾಕ್ಟ್ರೇ ನಾನು 30 ವರ್ಷದಿಂದ ವಾಕಿಂಗ್ ಮಾಡ್ತಾ ಇದ್ದೀನಿ ಅಂತ. ಹಾ ಹಾ. ಆದ್ರೆ ನೀವು ವಾಕಿಂಗ್ 30 ವರ್ಷದಿಂದ ಬರೀ ಒಂದೇ ಭಾಗದ ಎಕ್ಸಸೈಸ್ ಮಾಡ್ತಾ ಇದ್ದೀರಾ. ನಿಮ್ಗೆ ಹ್ಮ್ ಭುಜದ ನೋವು ಬರ್ಬೋದು, ಕತ್ತಿನ ನೋವು ಬರ್ಬೋದು, ಹ್ಮ್ ಹ್ಮ್ ಬೆನ್ನು ನೋವು ಬರ್ಬೋದು, ಯಾಕಂದ್ರೆ ನೀವು ಅದಕ್ಕೆ ಎಕ್ಸಸೈಸೇ ಮಾಡಿಲ್ಲ. ಅದೇ ರೀತಿ 2-3 ತರ ಎಕ್ಸಸೈಸ್ ಗಳು ಕಂಬೈನ್ ಮಾಡಿದ್ರೆ ಒಳ್ಳೇದು. ಬರೀ ಓಕೆ. ವಾಕಿಂಗ್ ಸಾಲದು ಆಸ್ ಅನ್ ಹ್ಮ್. ಎಕ್ಸಸೈಸ್. ಅವಾಗ ಓಕೆ. ಮಧ್ಯದಲ್ಲಿ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಮಾಡ್ಬೇಕು. ಓಕೆ. ವಾಕಿಂಗ್ ಇಸ್ ಅ ಗ್ರೇಟ್ ಎಕ್ಸಸೈಸ್ ಫಾರ್ ದ ಹಾರ್ಟ್ ಅಂಡ್ ಲಂಗ್ಸ್ ಅಂಡ್ ಕಾಲ್ಗಳಿಗೆ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ. ಹ್ಮ್ ಇಷ್ಟಲ್ಲದೆ ಸ್ಟ್ರೆಂತ್ ಟ್ರೈನಿಂಗ್ ಅಂದ್ರೆ ನೀವು ಹ್ಮ್ ಯೂಟ್ಯೂಬ್ ಅಲ್ಲಿ ನೋಡಬಹುದು. ಹ್ಮ್. ಸ್ಕ್ವಾಟ್ಸ್ ಅಂತ ಹೇಳ್ತೀವಿ, ಬಸ್ಕಿ ಹ್ಮ್. ಹೊಡೆಯೋದು. ಓಕೆ. ಪುಷ್ ಅಪ್ಸ್ ಅಂತ ಹೇಳ್ತೀವಿ, ಅದು ಅಲ್ಲ, ನೀವು ಬಸ್ಗೆ ವೇಟ್. ಹೊಡೆಯೋದಂದಾಗ ನೆನಪಾಯ್ತು. ಆ ಹಳೆ ಕಾಲದಲ್ಲಿ ಸ್ಟೂಡೆಂಟ್ಗೆ ಇದು ಕೊಡ್ತಾ ಇದ್ರಲ್ಲ ಪನಿಷ್ಮೆಂಟ್, ಗಣಪತಿ ನಮಸ್ಕಾರ. ಈ ಕಿವಿ ಹಿಡ್ಕೊಂಡು ಊಟ ಬೈಸ್ ಮಾಡೋದು. ನಾನು ಪ್ರತಿದಿನ 108 ಮಾಡ್ತೀನಿ. ಯಾಕೆ ಓ, ಅಂತಂದ್ರೆ ಅದರಲ್ಲಿ ಬ್ರೇನು ಶಾರ್ಪ್ ಆಗಿ ಹೋಗ್ಬಿಡುತ್ತೆ, ನಿಮ್ಮ ಕಾಲ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಹಾಗಾಗಿ ನಿಜ. ಈ ಗಣಪತಿ ನಮಸ್ಕಾರ ಮಾಡೋದು ಒಳ್ಳೇದು. ನೀವು ಒಳ್ಳೇದು. ಎಲ್ಲದು ಅಂತಂದ್ರೆ ಸೂರ್ಯ ನಮಸ್ಕಾರ ಮಾಡಿದ್ರೆ ತಲೆಯಿಂದ ಕಾಲ್ವರೆಗೂ ಎಲ್ಲಾ ನಿಜ ಲಿಗಮೆಂಟ್ಗಳಿಗೂ ಆಗತ್ತೆ. ನಿಜ ನಾನು ನಿಜ ಅದನ್ನು ನಿಜ. ಮಾಡ್ತೀನಿ. ಸೊ ಹಾಗಾಗಿ ವೀಕ್ಷಕರು ಸೂರ್ಯ ನಮಸ್ಕಾರ ಮತ್ತೆ ಗಣಪತಿ ನಮಸ್ಕಾರ ಎರಡು ಮಾಡಿದ್ರೆ ಇದನ್ನ ತಡೆಗಟ್ಟಬಹುದು ಅಂತ. ಹಾಗಾಗಿ ಈಗ ನಿಮಗೆ ರ್ಯಾಪಿಡ್ ಕ್ವಶನ್ಸ್ನ ಕೇಳ್ತೀನಿ. ಅದಕ್ಕೆ ಒಳ್ಳೇದು ಇಲ್ಲ ಅದನ್ನ ಉತ್ತರ ಕೊಡಿ.
ಈ ತರ ವಯಸ್ಸಾದವ್ರೆ ನನ್ನ ಹಾಗೆ 70, 75, 80 ನಡಿಬೇಕಾ? ಒಳ್ಳೇದಾ ಅಲ್ವಾ? ಒಳ್ಳೇದು. ಒಳ್ಳೇದು. ಓಡೋದು, ಜಾಗಿಂಗು. ಒಳ್ಳೇದು. ಬಟ್ ಮಂಡಿ ಪೂರ್ತಿ ಜಾಗಿಂಗ್ ಇಂದ ಸೌದೋಗಿದ್ದು ಮಂಡಿ ಪೂರ್ತಿ ಸೌದೋಗಿದ್ದವರು ಹಾ, ಓಡಬೇಡಿ ಅಂತ ಹೇಳ್ತೀವಿ. ಮಂಡಿ ಓಡಬಾರ್ದು, ಸವಿಯೋದಕ್ಕೂ ಕೂಡ ಓಡಬಾರ್ದು. ಮತ್ತೆ ಗ್ರೇಡ್ 1, 2, 3, 4 ಅಂತ 4 ಗ್ರೇಡ್ ಆರ್ಥರೈಟಿಸ್ ಇರುತ್ತೆ. ಹಾ, 4ನೇ ಸ್ಟೇಜ್ ನಲ್ಲಿರೋರು ಓಡಬೇಡಿ ಅಂತ ನಾವು ಹೇಳ್ತೀವಿ. ಓಡಬಾರ್ದು. ಓಕೆ. ಮೆಟ್ಲು ಹತ್ಬೋದಾ? ಸ್ವಲ್ಪ ಕಡಿಮೆ ಇದ್ರೆ ಒಳ್ಳೇದು, ಜಾಸ್ತಿ ಹೌದು, ಅಡ್ವಾನ್ಸ್ಡ್ ಹೌದು. ಆರ್ಥರೈಟಿಸ್ ಇರೋರು. ಯಾಕಂದ್ರೆ ಮೆಟ್ಲು ಹತ್ತಿದಾಗ 500 ಟೈಮ್ ಮೋರ್ ಸ್ಟ್ರೇನ್ ಆನ್ ದ ನೀ ಜಾಯಿಂಟ್ ಆಗೋದ್ರಿಂದ ಸವಿಯೋದು ಜಾಸ್ತಿ ಆಗತ್ತೆ ಅಂತ. ಇಳಿಯೋದು, ಮೆಟ್ಲು ಇಳಿಯೋದು. ಎರಡು ಒಂದೇ. ಎರಡು ಅದೇ ಇಲ್ಲ, ಬಟ್ ಎಫೆಕ್ಟ್ ಆಗುತ್ತೆ ಸ್ವಲ್ಪ. ಇಳಿಯೋದ್ರಲ್ಲಿ ಸ್ವಲ್ಪ ಕಡಿಮೆ ಏನೋ ಅಂತ ಅನ್ಸುತ್ತೆ ಸ್ವಲ್ಪ. ಸ್ಟ್ರೇನು, ಅಲ್ವಾ? ಹೌದು, ಹೌದು. ಹೌದು. ಆಮೇಲೆ ಇದು ಸೈಕ್ಲಿಂಗ್ ಮಾಡೋದು, ತುಂಬಾ ಒಳ್ಳೇದು. ತುಂಬಾ ಒಳ್ಳೇದು. ಈಜೋದು. ಈಜೋದು. ಅದಕ್ಕಿಂತ ಒಳ್ಳೆ ಎಕ್ಸರ್ಸೈಸ್ ಯಾವುದೂ ಇಲ್ಲ. ಪೂರ್ತಿ ಬಾಡಿಗೆ ಓಕೆ. ಎಕ್ಸರ್ಸೈಸ್ ಆಗುತ್ತೆ, ಬಾಡಿ ತುಂಬಾ ಲೈಟ್ ಆಗಿರುತ್ತೆ ನೀರಲ್ಲಿ. ಅದಕ್ಕಿಂತ ಒಳ್ಳೇದು ಯೋಗ. ಅದು ತುಂಬಾ ಒಳ್ಳೇದು. ಎರಡು ತುಂಬಾ ಹತ್ರ ಓಕೆ. ಈಜೋದು, ಓಕೆ. ಯೋಗ. ಹಾ. ಆಮೇಲೆ ನೆಲದ ಮೇಲೆ ಚಕ್ಕು ಮುಕ್ಲಿ ಹಾಕೊಂಡು ಕೂತ್ಕೊಳ್ಳೋದು ಒಳ್ಳೇದಾ ಕೆಟ್ಟದಾ? ಮಂಡಿ ಸವಿಯಕ್ ಶುರು ಆದ್ಮೇಲೆ ಅದ್ ಮಾಡಬೇಡಿ ಅಂತ ಹೇಳ್ತೀವಿ. ಮಂಡಿ ಮಾಡಬಾರ್ದು ಅಂತ. ಹಿಂಭಾಗದಲ್ಲೇ ಜಾಸ್ತಿ ಸವಿಯೋದು. ನಾವು ಚಕ್ಲ ಓಕೆ. ಮಕ್ಳ ಹಾಕೊಂಡು ಕುತ್ಕೊಂಡಾಗ, ಇಂಡಿಯನ್ ಟಾಯ್ಲೆಟ್ ಬಳಸಿದಾಗ ಹಿಂಭಾಗನೇ ಹ್ಮ್. ಜಾಸ್ತಿ ಕಾಂಟ್ಯಾಕ್ಟ್ ಬರುತ್ತೆ. ಸೊ ಹಾ. ಚಕ್ಲ ಮಕ್ಳ ಹಾಕೊಂಡು ಕುತ್ಕೊಳ್ಳೋದು, ಇಂಡಿಯನ್ ಟಾಯ್ಲೆಟ್ ಬಳಸೋದು ಮಂಡಿ ಹ್ಮ್. ಸವಿಯಕ್ ಶುರು ಆದ್ಮೇಲೆ ಬೇಡ ಅಂತ ಆಮೇಲೆ ಹೇಳ್ತೀವಿ. ಬೇಡ ಅಂತ. ಇನ್ನ ನಿಂತ್ಕೊಂಡೇ ಕೆಲಸ ಮಾಡೋದು, ಸದಾ ನಿಂತ್ಕೊಂಡಿರೋದು ಒಂದೇ ಕಡೆಗೆ. ಒಳ್ಳೇದಲ್ಲ. 30 ಹ್ಮ್. ನಿಮಿಷಕ್ಕಿಂತ ಜಾಸ್ತಿ ಒಂದೇ ಕಡೆ ನಿಂತಿರೋದು ನಮ್ಮ ಗೃಹಿಣಿಯರು ಅಡುಗೆ ಮಾಡುವಾಗ, ಅಥವಾ ಹಾ. ನಾನು ಅವಾಗ್ಲೇ ಹೇಳ್ದಂಗೆ ಟ್ರಾಫಿಕ್ ಪೊಲೀಸ್ನವರು, ಟೀಚರ್ಸು, ಸರ್ಜನ್ಸು, ಒಂದು 30 ನಿಮಿಷ ಆದ್ಮೇಲೆ ಒಂದ್ ಸ್ವಲ್ಪ ಒಂದ್ 2 ನಿಮಿಷ ಓಡಾಡ್ಕೊಂಡು ಬಂದು ಮಂಡಿ ಹ್ಮ್. ಸ್ವಲ್ಪ ಹ್ಮ್. ಮಡ್ಸೋದು ಹ್ಮ್. ನೀಡೋದು ಹ್ಮ್. ಮಾಡ್ಕೊಂಡು ಮತ್ತೆ ನಿಂತ್ಕೊಂಡು ಕೆಲಸ ಮಾಡ್ಬೋದು. ಈಗ ನಾವು ಕ್ಯಾತ್ ಲ್ಯಾಬ್ ಅಲ್ಲಿ, ನೀವು ಆಪರೇಷನ್ ಥಿಯೇಟರ್ನಲ್ಲಿ ನಿಂತ್ಕೊಂಡು ಗಂಟೆಗಟ್ಲೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ, ಆದ್ರೂ ಒಂದೊಂದು ಕೇಸ್ ಆದಾಗ ಮಧ್ಯಕ್ಕೆ ಒಂಚೂರು ಆ ಕಡೆ ಈ ಕಡೆ ಓಡಾಡ್ಕೊಂಡು ಕಾಲ್ನ ಸಡ್ಲ್ ಮಾಡ್ಕೊಳ್ಳೋದು ಒಳ್ಳೇದು ಅಂತ. ಎಲ್ಲಂದ್ರೆ ಆಕ್ಯುಪೇಶನಲ್ ಹೆಸಾರ್ಡ್ ಆಗಿ ಹೋಗ್ಬಿಡುತ್ತೆ. ನಿಜ. ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ವಿನಯ್ ಅವರೇ. ಎಷ್ಟು ಅದ್ಭುತವಾಗಿ, ಸರಳವಾಗಿ, ಸುಂದರವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ನಮಸ್ಕಾರ. ನಮಸ್ಕಾರ ಮೇಡಮ್.